ಸುಗುಣೇಂದ್ರ ತೀರ್ಥರ ಆಶೀರ್ವಾದದೊಂದಿಗೆ ಸ್ಯಾನ್ ಜೋಸ್ನಲ್ಲಿರುವ ಶ್ರೀಕೃಷ್ಣ ವೃಂದಾವನ ದೇವಸ್ಥಾನವು ಸಾಫಲ್ಯ ಮ್ಯೂಸಿಕ್ ಅಕಾಡೆಮಿಯೊಂದಿಗೆ 7ನೇ ವರ್ಷದ ಪುರಂದರ ವೈಭವ ಕಾರ್ಯಕ್ರಮವನ್ನು ಹೆಮ್ಮೆಯಿಂದ ಮಾರ್ಚ್ 30, 2025ರಂದು ಆಚರಿಸಿತು. ಪುರಂದರ ವೈಭವ ಕಾರ್ಯಕ್ರಮವು ಸೃಜನಾತ್ಮಕವಾಗಿ ಪರಿಕಲ್ಪನೆಯನ್ನ ಹೊಂದಿದ್ದು, ಸಂಗೀತ ಮತ್ತು ನೃತ್ಯ ಸಮುದಾಯವನ್ನು ಒಟ್ಟುಗೂಡಿಸಿ ವಿದೂಷಿ ದಿವ್ಯಾ ರಮೇಶ್ ರವರ ನೇತೃತ್ವದಲ್ಲಿ ನಡೆಸಲಾಯಿತು. ದೇವಾಲಯವು ದಿನವಿಡೀ ಸುಂದರವಾದ ಸಂಗೀತ ಮತ್ತು ನೃತ್ಯದಿಂದ ತುಂಬಿತ್ತು. ಇದು ಬೆಳಗ್ಗೆ 9ರಿಂದ ರಾತ್ರಿ 8ರವರೆಗೆ ವಿರಾಮವಿಲ್ಲದೆ ನಿರಂತರವಾಗಿ ನಡೆಸಲಾಯಿತು. ನವರತ್ನ ಮಾಲಿಕಾ ಗೋಷ್ಠಿ, ಗಾಯನ, ಹಿರಿಯ ಬೇ ಏರಿಯಾ ಸಂಗೀತಗಾರರು ಮತ್ತು ಗುರುಗಳನ್ನು ಒಳಗೊಂಡಿತ್ತು. ದಿನದ ಮುಖ್ಯಾಂಶವು ಈ ಪ್ರಸ್ತುತಿಯನ್ನು ಗೌರವಾನ್ವಿತ ಹಿರಿಯ ಸಂಗೀತ ಕಲಾ ಸಾಗರಂ ವಿದ್ವಾನ್ ದೆಹಲಿ ಪಿ. ಸುಂದರ್ ರಾಜನ್ ನೇತೃತ್ವ ವಹಿಸಿದ್ದರು. ವಿದೂಷಿ ದಿವ್ಯಾ ರಮೇಶ್ ಹಾಡುವುದರ ಜೊತೆಗೆ ಕೃತಿಗಳಿಗೆ ವಿವರವಾದ ನಿರೂಪಣೆಯನ್ನು ಒದಗಿಸಲಾಯಿತು. ಸಾಫಲ್ಯ ಮ್ಯೂಸಿಕ್ ಅಕಾಡೆಮಿಯ 100 ಯುವ ಗಾಯಕರು ಮತ್ತು ವಿದೂಷಿ ದಿವ್ಯಾ ರಮೇಶ್ ಅವರಿಂದ ವಿಶೇಷ ತರಬೇತಿ ಪಡೆದ ಸಂಕೀರ್ತನ ಸಂಪ್ರದಾಯ ಗಾಯಕರು ಭಾಗವಹಿಸಿದ್ದರು. ಇದು ಒಂದು ಐತಿಹಾಸಿಕ ಸಂದರ್ಭವೆಂದು ಗುರುತಿಸಲ್ಪಟ್ಟಿದೆ, ಏಕೆಂದರೆ ಪುರಂದರದಾಸರ ಆರಾಧನೆಯು ಯುಎಸ್ಎಯಲ್ಲಿ ವಿಶಿಷ್ಟವಾದ ಸಾಂಪ್ರದಾಯಿಕವಾಗಿ ಶ್ರೇಣಿಯೊಂದಿಗೆ ಆಚರಿಸಲ್ಪಟ್ಟಿತು ಮತ್ತು ಮೊದಲ ಬಾರಿಗೆ ಸ್ಯಾನ್ ಜೋಸ್ನಲ್ಲಿನ ಜಿಲ್ಲಾ 6ರ ಕೌನ್ಸಿಲ್ ಸದಸ್ಯರಾದ ಶ್ರೀ ಮೈಕಲ್ ಮುಲ್ಕಾಹಿಯವರು ಪುರಂದರ ವೈಭವವನ್ನು ಅಧಿಕೃತವಾಗಿ ಗುರುತಿಸುವ ಮೂಲಕ ಸ್ಯಾನ್ ಜೋಸ್ ನಗರದಿಂದ ಘೋಷಣೆಯನ್ನು ಮಂಡಿಸಿದರು ಮತ್ತು ಅದನ್ನು ಶ್ರೀಮತಿ ದಿವ್ಯಾ ರಮೇಶ್, ವಿದ್ವಾನ್ ದೆಹಲಿ ಪಿ. ಸುಂದರ್ ರಾಜನ್ ಮತ್ತು ಪ್ರಧಾನ ಅರ್ಚಕ ಶ್ರೀ ಶಂಕರ ನಾರಾಯಣ ಭಟ್ ಅವರಿಗೆ ಗೌರವಪೂರ್ವಕವಾಗಿ ನೀಡಿದರು. ಗೌರವಾನ್ವಿತ ಗಣ್ಯರು ಪ್ರಮತಿ ಗ್ರೂಪ್ ಕಂಪನಿಗಳ ಸಿಇಒ ಶ್ರೀ ವಿಜಯ್ ಪುಲ್ಲೂರ್, ಜಿಲ್ಲಾ 10 ನೇತೃತ್ವದ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ವಸುಂಧರಾ ತಡಿಮೇಟಿ, ಕೆಕೆಎನ್ಸಿ ಅಧ್ಯಕ್ಷೆ ಶ್ರೀಮತಿ ವಸುಧಾ ಹೆಗಡೆ ಸೇರಿದಂತೆ ಮತ್ತು ಕಾರ್ಯಕ್ರಮದ ಯಶಸ್ವಿಗೆ ಅವಿರತವಾಗಿ ಶ್ರಮಿಸಿದ ಎಲ್ಲರೂ ಈ ಮಹತ್ವದ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. Now therefore, I, Matt Mahan, Mayor of the City of the Saravik, together with Council Member Michael and our colleagues on the City Council on this 30th day of March 2025, do hereby recognize and proclaim Purandara Vaibhava Day.